ಹಲೋ 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 ನನ್ನ ಮಗಳು. ಅಯ್ಯೋ ಯವ್ವ, ಈಗ ಬತ್ತಲು ಗುಂಡ್ಯಾಗ ಬಿದ್ದು ಬಿಟ್ಟೆ ನೋಡ ನಾನು. ಅಯ್ಯೋ ದೇವ್ರೇ, ಕೈ ಕಾಲು ಎಲ್ಲ ಹೇಳಕ್ಕೆ ಬರವಲ್ವ ತಂಗಿ. ಬಿದ್ದವನಿ ಎವ್ಸಾವಲ್ರಿ ನೋಡು ನನ್ನ. ಏನು ಬಿಟ್ಬಿಟ್ಟಾರವ ಯವ್ವ. ಹಂಗೆ ಗಂಡ ಹೆಂಡತಿ ಇಬ್ಬರು ಸೇರ್ಕೊಂಡು ನನ್ನ ಎವ್ಸಾವಲ್ರಿ ಮೇಲೆ. ನನ್ನ ಗಂಡ ಬಂದು ಎತ್ತಿ ತಂದು ಇದೆ ಮಂಚದ ಮೇಲೆ ಹಾಕ್ಯಾರ ನೋಡುವ, ಹೊರಸಿನ ಮೇಲೆ. ಅಯ್ಯೋ ದೇವ್ರಿ, ಸಾಕಾಕೋತ್ವ. ನಾ ಬದುಕ್ತಾನೆ ಇಲ್ಲ ಅನ್ಕೊಂಬಿಟ್ಟಿದ್ದೆ ನನ್ನ ಮಗಳು. ಅಲ್ಲ, ಆಮೇಲೆ ಏನು ಹೇಳ್ತಾರೆ ಗೊತ್ತೇನು? ನೀನು ಎತ್ತಕ್ಕೆ ಬುಲ್ಡೇಜರ್ ಬರ್ಬೇಕು ಅಯ್ಯವ, ನಮ್ಮ ಕೈಲಿ ಸಾಧ್ಯ ಇಲ್ಲ ಅಂತಾರೆ ನೋಡ. ನಾನೇನು ಇವ್ರ ಕಣ್ಣಿಗೆ ಹಂಗೆ ಕಾಣ್ತಾನ ರೋಡ್ ರೋಲರ್ ಥರ. ಏನದಾರ ಆದರೂ ಜನ ಭಾರಿ ಅದಾರವ ನನ್ನ ಮಗಳೇ. ಅಯ್ಯೋ ದೇವ್ರಿ, ಅದಕ್ಕಂದ್ರೆ ನಾನೇನು ಹೇಳಿದ್ದು, ನೀನು ತೆಳ್ಳದಾಗು, ಕೀಟೋ ಡಯಟ್ ಶುರು ಮಾಡು, ಎಣ್ಣೆ ಪದಾರ್ಥ ತಿನ್ನೋದು ಕಮ್ಮಿ ಮಾಡು ಅಂತ ಹೇಳಿ ನಾನು ಹಿಂಗೆ ಅದಕ್ಕೆ ಹೇಳಿದೆ. ನೀನು ನನ್ನ ಮಾತು ಕೇಳಂಗಿಲ್ಲ. ಅಲ್ಲ, ನಿನ್ನ ಧ್ವನಿಗೇನಾಗಿತ್ಲಿ ಹಂಗೆ ಕಯ್ಯ ಪಯ್ಯ ನಂಗೆ ಮಾತಾಡ್ತಿದಿ? ಏನಾತ ಇವ ಧ್ವನಿ ನಿನಗೆ? ಆರಾಮದಿ ಇಲ್ಲ ನೀನು? ದವಾಖಾನಿಗಾರ ಹೋಗ್ಬಾರ ಇವ. ಸುಮ್ಮನೆ ಇರ್ಬೇಕು, ದವಾಖಾನಿಗೆ ಹೋಗ ಅಂತಂದು ಏನು ಹಾಕಿಲ್ಲ. ಏನಂದ್ರೆ ಇವತ್ತು ಹುಡುಗರದು ರಿಸಲ್ಟ್ ಇತ್ತು. ಮತ್ತು ಏನಾದ್ರು ಸ್ವೀಟ್ ಕೊಡ್ಬೇಕು ಅನ್ಕೊಂಡು ಹುಡುಗರಿಗೆ ನಾ ಮತ್ತೆ ಮೈಸೂರು ಪಾಕ್ ಮಾಡಿದ್ಲವ. ಏನು ಮೈಸೂರು ಪಾಕ್ ಅಂತೀಯವು? ಆ ಮೈಸೂರು ಪಾಕ್ ಒಂದು ತಿಂದಾನಿ ನೋಡು, ಗಂಟ್ಲು ಇನ್ನೂ ಸರಿ ಆಗೋದ. ಯಾಕೆ ಚಲೋ ಆಗಿರ್ಲಿಲ್ಲನ? ಚಲೋ ಅಂದ್ರೆ ಏನು ಕೇಳ್ತಿ? ಅದು ನೀ ಬಾಯಾಗಿಟ್ಟು ಕರಿಗೆ ನೀರಾಗಿ ಗಂಟ್ಲಿಂದ ಎಲ್ಲಿವರೆಗೂ ಹೋಗತ್ತೆ ಅನ್ನೋದು ಗೊತ್ತಾಗತ್ತೆ. ಅಷ್ಟು ರುಚಿಯಾಗ್ಯವು, ಅಷ್ಟು ಚಲೋ ಆಗ್ಯಾವು. ಆದ್ರೆ ಧ್ವನಿ ಏನೋ ಆಗಿಬಿಟ್ಟತಿ. ಯಾಕೆ ಹಿಂಗಾಗೈತಿ ಅನ್ನೋದು ಗೊತ್ತಾಗವಲ್ತ. ಏ, ನನಗೆ ಕೇಳಾಕ ನೀನು ಧ್ವನಿ ಹಾಸಯ್ಯ ಅನ್ಸಾಕ್ತೈತಿ. ಚಿಚಿ ತಿಗಿ ಹೋಗು. ಫಸ್ಟ್ ಒಂದು ವಿಕ್ಸ್ ಗಿಕ್ಸಿ ಏನಾರ ತಿನ್ನು. ಅದು ಇಲ್ಲ ಅಂತಂದ್ರೆ ಬಿಸಿ ಬಿಸಿ ನೀರು ಗಂಟೆ ಹಾಕ್ಯಂಡು ಮುಕ್ಕುಸ್ ಸರಿಯಾಕತ್ತಾರ ನೋಡು. ಅವಾಗಾರ ಎಲ್ಲ ಮಾಡಾತ್ಮೇ. ಈಗ ಅದು ಮಳಕಾತದ. ಒಂದು ಬೆಳಗ್ಗಿಂತ ಹಿಂಗೈತಿ. ನೀ ಈಗ ಫೋನ್ ಮಾಡಿದಿ, ನಿಂಗೆ ಗೊತ್ತಾಗತೈತಿ. ಅದನ್ನೇ ತಿಂದೇವ ಸುಡುಗಾಡು ನೀನು. ಏನು ಹಾಕಿದ್ಲ, ಏನು ಸುಡುಗಾಡು ಯಾರಿಗೆ ಗೊತ್ತೈತಿ? ಇಲ್ಲ ಬೇಯವ್ವ, ಚಲೋನ ಆಗ್ಯಾವು. ನಮ್ಮ ಅತ್ತಿ ತುಪ್ಪ ಹಾಕಿ ಹೊಸ ಮಾಡೈತಿ. ಅಲ್ಲ, ಹೊಸ ತುಪ್ಪ ಹಾಕಿ ಅತ್ತಿ ಮಾಡ್ಯಾರ, ಗೊತ್ತಾನ? ಏನು ಸುಡುಗಾಡೈತಿ ಏನು ಬಿಡುವ, ನಮಗಂತೂ ಗೊತ್ತಾಗಂಗಿಲ್ಲ, ತಿಳಿಯಂಗೂ ಇಲ್ಲ. ಏನ ನೋಡಿ ಹೆಂಗೆ ಸರಿ ಮಾಡ್ಕೊಂತ ಸರಿ ಮಾಡ್ಕ. ನಾನು ಬಿದ್ದು ರೊಂಡೆಲ್ಲ ಭಾಳ ನೋವಾಗ್ಬಿಡ್ತವ. ನನಗೊಂದು ಬದಿ ಕುಂಡಿ ಜಜ್ಜಿ ಹೋದಂಗೆ ಆಗ್ಬಿಟ್ಟೈತೆ ತಂಗಿ. ನಾಳೆ ಒಂದಿಷ್ಟು ರೊಟ್ಟಿ ಮಾಡ್ಕೊಂಡು ಬರ್ತೀಯನ್ವ? ಚಲೋ ತಂದು ಎಣ್ಗಾಯಿ ಬದ್ನಿಕಾಯಿ ಪಲ್ಯ ಮಾಡ್ಕೊಂಡು, ಹಸಿ ಮೆಣಸಿನ್ಕಾಯಿ ಚಟ್ನಿ ಮಾಡ್ಕೊಂಡು, ಚಿತ್ರಾನ್ನ ಮಾಡ್ಕೊಂಡು, ಹುಳಿ ಚಿತ್ರಾನ್ನ ಮಾಡ್ಕೊಂಡು ಬರ್ತೀಯನ ನನ್ನ ಮಗಳೇ? ಏನು ಮೇಯವ್ವ ನೀನು, ಯಾವಾಗೂ ನಿನಗೆ ತಿನ್ನ ಹೌದಾ? ನನಗೆ ಆಗಂಗಿಲ್ಲ. ಮನ್ಯಾಗೆಲ್ಲ ಹುಡ್ರಿ ಇರ್ತಾವು, ಒಟ್ಟು ಕೆಲಸ ಮುಗಿಸ್ಕೊಂಡು ನಾನು ನಿನಗೆ ರೊಟ್ಟಿ ಚಿತ್ರಾನ್ನ ಮೊಗ ಎಣಗಾಯಿ ಯಾವಾಗ ಮಾಡ್ಕೊಂಡು ತಂದಿರ್ಲಿ ಬೇ? ನೀನು ಸೊಸೆ ಹತ್ರ ಮಾಡಿಸ್ಕೊಂಡು ಉಣ್ಣು, ನನಗೆ ಬರೋಕ್ಕಾಗಂಗಿಲ್ಲ. ಅಲ್ಲಲ್ಲೇ ಬಿಡ್ಲಿ, ಹೋಸತ್ತಿ ನಿಂಗೆ ಆರಾಮಿಲ್ದಾಗ ನಾ ಬಂದಿದ್ದೆ. ಎಷ್ಟು ಆರಾಮ ಮಾಡ್ಕೊಂಡು ಬಂದಿದ್ದೆ. 4 ದಿನ ಇದ್ದು ನೀವು ಆರಾಮಾಗವ್ರಿಗಿದ್ದು ನಾ ಬರಲಿಲ್ಲನು? ಹಂಗೆ ನೀನು ಹೇಳಿ ಬರೋಕ್ವ ನಮ್ಮ ಹೋಗಿ ಆರಾಮಿಲ್ಲ ಅಂತ ಹೇಳಿ. ಅಯ್ಯ ನಿನ್ನೇನ ಈ ಮಾತು ಹೇಳಿದೆ ನಮ್ಮ ಅತ್ತಿಗೆ. ನಾನು ಊರಿಗೆ ಹೋಗ್ಬರ್ತೇನೆ ರೀ, ಯಾಕೆ ನಮ್ಮ ಊರು ನೆನಪಾಗತ್ತೈತಿ, ಆರಾಮದಾಳೇನಿಲ್ಲ ಕೇಳ್ಕೊಂಡು ಬರ್ತಾನೆ ಅಂದೆ. ಅದಕ್ಕೆ ಏನಂತ ಗೊತ್ತಾನ, ನಿಮ್ಮ ಅವ್ವ ಗುಂಡು ಕಲ್ನಂಗದಾಳ, ಗಾಳಿಗೂ ಬಗ್ಗಂಗಿಲ್ಲ, ಮಳೆಗೂ ಬಗ್ಗಂಗಿಲ್ಲ, ನೀ ಯಾಕೆ ತಲೆ ಕೆಡ್ಸ್ಕೊಂತಿದಿ, ಅಕ್ಕೇನು ಮಳೆ ಬಂದ್ರೆ ಮಳೆ ಕೊಡಂಗಿಲ್ಲ ಅಂತ ಹೇಳಿ ಎಲ್ಲ ಅಂದ್ಬಿಡ್ಬೇಕು. ಮತ್ತೆ ಇನ್ನೂ ಒಂದು ಮಾತು ಹೇಳಿದ್ವಿ, ಗಾಳಿಗೆ ತೂರ್ಕೊಂಡು ಹೋಗಂಗಿಲ್ಲ ಅಂತೇನು, ಮಳೆಗೆ ಕರಗಂಗಿಲ್ಲ ಅಂತೇನು. ಹೆಂಗೈತೆ ನೋಡು ನಮ್ಮ ಅತ್ತಿ ಲೆಕ್ಕ. ನಿಮ್ಮತ್ತಿ ಬಿಡಾಡಿದಾಳಕ್ಕೆ ಭಾಳ ಬಿಡಾಡ್ದ. ಆಕೆ ಏನ್ರ ನನ್ನ ಕೈ ಸಿಗ್ಬೇಕು, ತುರು ಹಿಡಿದು ಬಿಡ್ತೇನೆ ಆಕಿನ. ತಪ್ಪು ತಿಳ್ಕೊಂಡಿಲ್ವೇನಿ? ಅಲ್ಲೇ ಆಕೆದು ಜುಟ್ಟ ಇಲ್ಲ, ಎಲ್ಲ ಕಟ್ ಮಾಡಿಸ್ಬಿಟ್ಟ. ಈ ಕ್ಯಾನ್ಸರ್ ಔಷಧಿ ತಗೊಂಡ ಮೇಲೆ ಅಷ್ಟು ಕೂದಲು ಮುಂಡ ಮೋಚ್ ಹೋಗ್ಬಿಟ್ಟವು. ಅದನ್ನ ಬೋಡಿ ಹಗರಲ್ಲಕ್ಕಿ ಬೋಡಿ ಆಕಿನ ಏನು ಮಾಡಲಿ ಅನ್ಸತ್ ನೋಡು. ಯಾರ್ಯಾರಿಗೆ ಬರ್ತೈತೆ ಸಾವು, ಆಕಿಗೆ ಯಾವಾಗ ಬರ್ತೈತೆವ? ಆರಾಮಾಗಿರುವಲ್ಲೇಕ್ ನೀನು. ಹೌದು ನೋಡ್ಬೆ, ನೀ ಹೇಳೋದು ಸರಿ ಐತಿ. ಸರಿ ತಗೊಳ್ಳುವ, ಸರಿ ಹಂಗ ನಾನು ಫೋನ್ ಇಡ್ತೇನೆ. ಮತ್ತು ಇನ್ನೂ ನಾಷ್ಟ ಆಗಿಲ್ಲ, ಏನಿಲ್ಲ. ತಗೊಂಬರ್ತಾಳ ನನ್ನ ನಾಷ್ಟಕ್ಕೆ. ಕೂಗ್ಬೇಕಲ್ಲಿ ಶ್ರೀಮತಿ ಅಂತೇಳಿ ತಂದಿಲ್ಲಿ ಹೊರಸ ಮೇಲೆ ಹಾಕಿ ಹೋಗ್ಯಾರ. ಇನ್ನು ಕರಿತೇನೆ. ಸರಿ ತಗೋರ್ಬೇವ, ಎದ್ದು ಓಡಾಡ್ಬೇಡ, ಆರಾಮಾಗ ರೆಸ್ಟ್ ಮಾಡು. ಇನ್ನೆಲ್ಲಿ ರೆಸ್ಟ್ ನನ್ನ ಮಗಳ? ರೆಸ್ಟ್ ನೋಡಂತ ಏನೇನಾಕತಿ. ನೀನು ಬಂದೇನು ಆರೈಕೆ ಮಾಡೋಕ್ಕಿಲ್ಲ. ಇನ್ನು ಸೊಸಿ ಕೈಯಾಗಿನ ಮುದ್ದೆ ತಿನ್ನೋ ಹೊತ್ತಿಗೆ ನಾನು ಲದ್ದೆ ಹಾಕೋದ ಕಷ್ಟ ಆಗಿರ್ತತಿ. ಅಲ್ವೇವ, ಮತ್ತು ಆಯಿಂಟ್ಮೆಂಟ್ ಔಷಧಿಗಳಿಗೆ ಏನಾರ ತಗೊಂಡಿಲ್ಲ? ತಗೊಂಡಾನೆ. ಡಾಕ್ಟರ್ ಮನೆ ಔಷಧಿಗೆ ಏನು ಹೋಗಿಲ್ಲ. ಇಲ್ಲೇ ಗೋಟಿ ಔಷಧ ಮನ್ಯಾಗ ಎಣ್ಣೆ ಇತ್ತು, ಅದನ್ನ ಹಚ್ಕೊಂಡೇನಿ. ಒಂದು ಸೊಪ್ಪು ಕೊಟ್ಟಿದ್ದವ, ಅದನ್ನು ತಿರುಗಿಸ್ಕೊಂಡು ಕುಡೀರಿ ಮಿಕ್ಸಿಗೆ ಹೊಡ್ಕೊಂಡು ಅಂತ ಹೇಳಿ ಬೆಳಗ್ಗೆ ಶ್ರೀಮತಿ ಮಿಕ್ಸಿಗೆ ಹೊಡೆದು ಕೊಟ್ಟಿದ್ಲ, ಕುಡ್ದೇನಿ. ಈಗ ಹಂಗೆ ಒಂಚೂರು ಕಮ್ಮಿ ಐತೆ, ಆರಾಮೈತಿ.
ಹಂಗಾರೆ ಯವ್ವ ನೀನು ಆರಾಮಾದ ಮೇಲೆ ಒಂದು 4 ದಿನ ಬಂದು ಇಲ್ಲಿದ್ದು ಹೋಗಂತಿ ಬಾರ್ಬಿ. ಬರಬೇಕ್ರ 4 ದಿನಕ್ಕಾಗಷ್ಟು ರೊಟ್ಟಿ ಚಟ್ನಿ ಪಲ್ಯ ಎಲ್ಲ ತೊಗೊಂಡು ಬಾ. ಹೌದ್ವಾ ನನ್ನ ಮಗಳು ತಿಂಗಳದಾಗ 2 ಸರಿ ಮಗಳು ನೋಡಕ್ಕೆ ಹೋಗ್ತಾನೆ ಅಂದ್ರೆ ಮನ್ಯಾಗ ನನ್ನ ಗಂಡ ಬೈತಾನವ ಏನ. ನೀ ಬಾ ಅಂದ್ರೆ ಬರಂಗಿಲ್ಲ, ನಾನು ಮಾತ್ರ ಬರ್ತೀನಿ. ನೀ ಬಾ ಅಂದ್ರೆ ಬರಂಗಿಲ್ಲ, ನಾನು ಮಾತ್ರ ಬರ್ತೀನಿ. ಹಂಗಲ್ವೇ ಅವ್ವ, ನಾವು ಬರ್ತಾನೆ. ಈಗ ಸಾಲ ರಜಾ ಕೊಡ್ತಾನೆ ನೋಡು, ಬರ್ತಾನೆ ತಗೋ. ಏನು ಬರ್ತೀಯ ಏನ ತಗೋ, ನಾ ಇಡ್ತೇನೆ. ಮತ್ತು ಸೀತಕ್ಕರ್ ಬಂದಾರ, ನಾ ಇಡ್ತೇನೆ ತಗೋ, ಮತ್ತೆ ಹಚ್ತೇನೆ. ಹಾಂ ತಗೋರ್ಬೇವ, ಹಂಗ ಮಾಡು. ಬಾರ ಸೀತಕ್ಕ, ಏನು ಭಾಳ ದಿವಸಕ್ಕೆ ಬಂದ್ಬಿಟ್ಟಿದಿ ನಮ್ಮ ಮನೆ ಕಡೆಗೆ. ಏನಿಲ್ಲ ಬಿಡುವ ಶಾರದಕ್ಕ, ಹಂಗ ಬಂದೆ. ನೀ ಏನು ಮಂಚ ಏರ್ಬಿಟ್ಟಿದಿ, ಯಾಕ ಆರಾಮಿಲ್ಲ? ಅಯ್ಯೋ ಅದೇನು ಕೇಳ್ತೀವಿ ಸೀತಕ್ಕ, ಬೆಳಗ್ಗೆ ಮುಸುರಿ ಭಾಳ ಇದ್ವ, ತಿಕ್ಕಾಕ್ ಹೋಗಿದ್ನಿವ. ತಿಕ್ಕಾಕ್ ಹೋದಕಿ ಮುಸುರಿ ತಿಕ್ಕಿ ಮ್ಯಾಲ ಕಟ್ಟಿ ಮೇಲೆ ಇಟ್ನಿವ. ಇಟ್ಟು ಇನ್ನೇನು ಕಾಲು ಹಿಂಗೆ ಮೇಲೆ ಎತ್ತಿ ಈ ಕಡೆ ಹತ್ಬೇಕನ್ನಟ್ರ ಜಾರಿ ಬಿದ್ದ ಬಿಟ್ನಿವ. ಇವ ನಮ್ಮ ಮನೆಗೆ ದಿನಾ ಮುಸುರಿ ಗುಂಡಿ ತಿಕ್ಕದಲ್ಲ ಏನಿಲ್ಲ ನೋಡುವ, ಹೆಂಗೆ ಜಾರಿ ಬಿದ್ದು ಬಿಟ್ನಿ ಸೀತಕ್ಕ. ಬಾರ ಮ್ಯಾಲ ಕುತ್ಕ ಬಾರ. ತಡೀರಿ ಸೀತಕ್ಕರ ತಡೀರಿ. ನೀವು ಮಂಚದ ಮೇಲೆ ಕುತ್ಕೋಬಾಡ್ರಿ, ಹೊರದ ಹೊಕ್ಕತ್ತದು. ಅತ್ತಿ ವಜ್ಜಿನ ತಡದ್ರದ್ದು ಹೆಚ್ಚಿಂದದ. ನಾ ಕುರ್ಚಿ ತಗೊಂಡು ಕೊಡ್ತೇನೆ ನಿಮ್ಗೆ, ತಡೀರಿ. ಬೇಡ ಶ್ರೀಮತಿ, ನಾನು ಭಾಳ ಹೊತ್ತೇನು ನಿಂದ್ರಂಗಿಲ್ಲ. ನಾನು ಮನೆಯಿಂದ ಹೊಂಟ ಭಾಳ ತೆಗೈತಿ, ಆಶ್ರಮಕ್ಕೆ ಹೋಗಿದ್ನೆ. ಅಲ್ಲಿಂದ ಹಂಗೆ ಶಾರದಕ್ಕನ ಕಂಡು ಹೋಗೋಣ ಅಂತ ಹೇಳಿ ಬಂದೆ. ನನಗೆ ಕುರ್ಚಿ ಗಿರ್ಚಿ ಏನು ಬೇಡ, ನಾನು ಇಲ್ಲೇ ನಿಂತ್ಕೊಂಡು ಮಾತಾಡಿ ಹೋಗ್ತೀನಿ. ನೀ ಹೋಗು ನಿನ್ನ ಕೆಲಸ ನೋಡ್ಕೆ. ಕಾಫಿ ಕುಡಿತೀರೇನು, ಚಹಾ ಕುಡಿತೀರ, ಇಲ್ಲ ಬಿಸಿ ಹಾಲು ತರಲೇನು? ಇಲ್ಲ ನಂಗೇನು ಬೇಡ, ನೀನು ಹೋಗಿ ನಿನ್ನ ಕೆಲಸ ಮಾಡ್ಕೆ. ನನಗೆ ಸ್ವಲ್ಪ ಶಾರದಕ್ಕನ ಜೊತೆಗೆ ಅರ್ಜೆಂಟ್ ಏನೋ ಮಾತಾಡೋದೈತಿ. ನಿಮ್ಮ ಶಾರದಕ್ಕರು ಮಾತಾಡ್ತಾರಂತೇನ್ರಿ? ನಿಮ್ಮ ಶಾರದಕ್ಕರದು ಸ್ವಂಟ ಮುರ್ದತ್ರಿ. ಯಾಕೆ ಮುರ್ಕೊಂಡಾರ ಗೊತ್ತೇನ್ರಿ? ನಾನು ಉಸಿರಿ ಗುಂಡಿ ಚೊಕ್ಕಾಗ ತೊಳೆದೇನೆ ಇಲ್ಲ ಅಂತ ನೋಡಕ್ಕೆ ಹೋಗಿದ್ರ ಅವ್ರು, ಬಿದ್ದಾರ ನೋಡ್ರಿ. ಅದು ಏನಾರ ಇರಲಿ ಶ್ರೀಮತಿ, ನನಗೊಂದು ಸ್ವಲ್ಪ ಮಾತಾಡೋದೈತಿ. ನೀನು ಹೋಗ್ತೀಯಾ? ಶ್ರೀಮತಿ, ನನ್ನ ಹತ್ರ ಏನೋ ಮಾತಾಡ್ಬೇಕಂತ ಹೇಳಕತ್ತಾಳ. ಹೋಗಕ್ಕೆ ಬರಂಗಿಲ್ಲ ನೀಗ? ನಿಂದೇನು ಕೆಲಸ ಇದೆ? ನಡಿ ಒಳಗೆ ಹೋಗು, ಕಾಫಿ ಮಾಡ್ಕೊಂಡು ಹೋಗು. ಆತು ಬಿಡ್ರಿ, ಹೋಗ್ತೀನಿ. ಅದಕ್ಕೆ ಯಾಕೆ ಹಂಗೆ ಮಾಡ್ತೀರಿ? ಹೇಳು ಸೀತಕ್ಕ, ಏನು ಬಂದಿದ್ದು? ಭಾಳ ದೂರ ಬಂದಿದ್ದಿ, ಏನೋ ವಿಶೇಷ ಸುದ್ದಿನೇ ಇರ್ಬೇಕು. ಮತ್ತೆ ಸೊಸಿ ಏನಾರ ವಿಶೇಷನ? ಶಾರದಕ್ಕ, ನನಗೆ ಅದು ತಿಳಿವಲ್ದಂಗಾಗೈತೆ. ಅವ ನೋಡಿದ್ರೆ ಮಾವಿನಕಾಯಿ ಹೆಚ್ಚು ಕೊಡ್ತಾನ, ನಿನಗೆ ಇಷ್ಟ ಇಲ್ಲ, ಅದು ನಿಂಗೆ ಇಷ್ಟ ಅಲ್ಲ ಇದೆಲ್ಲ ಮಾವಿನಕಾಯಿ, ಈ ಟೈಮ್ನಾಗ ಎಲ್ಲರೂ ತಿಂತಾರ ಅಂತ ಹೇಳಿ ಆಕಿಗೆ ತೊಗೊಂಡು ಹೋಗಿ ರೂಮಿಗೆ ಕೊಡ್ತಾನೆ. ಆಕೆ ನೋಡಿದ್ರೆ ನಂಗೆ ಮಾವಿನಕಾಯಿ ಇಷ್ಟ ಇಲ್ಲ ಅಂತಲ್ಲ, ಈ ಟೈಮ್ನಾಗ ತಿನ್ಬೇಕು ಅಂತ ಅವ ಹೇಳ್ತಾನೆ. ಈಕೆ ಈ ಟೈಮ್ ಅಂದ್ರೆ ಅಂಥ ಟೈಮ ನಾ ಯಾಕೆ ತಿನ್ಬೇಕು ಅಂತಲ್ಲ. ಇವರಿಬ್ಬರದು ಏನು ಕೆಮಿಸ್ಟ್ರಿ ನಂಗೆ ಗೊತ್ತೇ ಆಗೋಲ್ತು. ಅಲ್ಬೇವ, ನಿನಗೇನು ಅನುಮಾನ ಈಗ ಅದನ್ನು ಹೇಳು. ನಂಗೆ ಅನುಮಾನ ಇಷ್ಟ. ಅವರು ಆ ಹುಡುಗಗೆ ಏನು ತಲೆಯಾಗ ತುಂಬಿ ಹಿಂಗೆ ಮದುವೆ ಮಾಡ್ಕೊಂಡು ಬಂದರು. ನನ್ನ ಮಗ ಹಂಗೆ ಮಾಡೋವಲ್ಲ, ನಂಗೆ ಅದು ತಲೆಯಾಗ ಹೊರ್ಯಾಕಂತೈತಿ. ಇದ್ರ ಬುಡ ತಿಳ್ಕೊಬೇಕಲ್ಲ ಶಾರದಕ್ಕ, ಹೆಂಗೆ ಮಾಡೋಣ? ಅದಕ್ಕೆ ಯಾಕೆ ತಲೆ ಕೆಚ್ಕೈತಿ ತಗೋ, ಅದಕ್ಕೊಂದು ಮುಗ್ದಾಣ ಐತಿ. ನಾ ಎಲ್ಲಿ ಹಿಡಿಬೇಕು ಅಲ್ಲಿ ಹಿಡಿತೀನಿ. ನಿಂಗೆ ನಾಳೆ ಅನ್ನೋದ್ರಾಗ ಎಲ್ಲ ಹಿಸ್ಟ್ರಿ ಸಿಕ್ ಹೋಗತಿ. ಅಂಥವ್ರು ಯಾರು ಅದ ಅಂತಿ ಬೇವ? ಇರಲಿ ತಗೋ, ನೀ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡ, ನಾನು ಎಲ್ಲ ವ್ಯವಸ್ಥೆ ಮಾಡ್ತೇನೆ. ಮತ್ತೇನು ಮನ್ಯಾಗ ಏನಾದ್ರು ತೊಂದರೆ? ಹೆಂಗದಾಳ ಸೊಸಿ, ಏನಂತಾಳ, ನಿನ್ನ ಜೊತೆ ಹೆಂಗದಾಳ, ಮನ್ಯಾಗ ಹೊಂದಿಕೊಂಡ್ಲ? ಅತ್ತೇವ್ರ, ಕಾಫಿ ಪುಡಿ ಇಲ್ರಿ, ಡಿಕಾಕ್ಷನ್ ಖಾಲಿ ಆಗೈತ್ರಿ. ಕಾಫಿ ಇಲ್ಲದ್ರೆ ಟೀ ಮಾಡು, ಚಲೋ ತಂಗ ಏಲಕ್ಕಿ ಶುಂಠಿ ಕುಟ್ಟಿ ಹಾಕಿ ಮಸಾಲೆ ಟೀ ಮಾಡು. ಹುಡ್ರಿ ಆತ್ರಿ. ಹೊಂಟ ಮತ್ತೆ ಇಲ್ಲೇ ನಿಂತ್ಕೊಂಡಿಯಲ್ಲ. ಅಲ್ಲ ಸೀತಕ್ಕರ್ನ ಆರಾಮದಿರಿ ಅಂತ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಆಗಲೇ ಮರ್ತು ಹೋಗಿತ್ತು ಆರಾಮದಿರನ್ನ ಅಂತ ಕೇಳಾಕ, ಅದಕ್ಕೆ ಈಗ ಮತ್ತೆ ವಾಪಸ್ ಬಂದೇನಿ. ಸೀತಕ್ಕ ಆರಾಮದಿರೇನು? ಮನೆಗೆ ಎಲ್ಲರೂ ಆರಾಮದಾರ್ರಿ? ಮಾವರು ಆರಾಮದಾರ್ರಿ? ಹುಡುಗರೆಲ್ಲ ಹೆಂಗದವ್ರಿ? ಶ್ರೀಮತಿ ಎಲ್ಲರೂ ಆರಾಮದಾರ. ನೀವು ಒಂಚೂರು ಒಳಗೆ ಹೋದ್ರೆ ನಮಗೆ ಮಾತಾಡಕ್ಕೆ ಸ್ವಲ್ಪ ಉತ್ತಮಕತ್ವ. ಏನು ಶಿವನ, ನಾ ಯಾವಾಗ ನಿಮ್ಮ ಬಾಯಿಗಿನ ಮಾತು ಕಸ್ಕೊಂಡೇನ್ರಿ? ನೀವು ಮಾತಾಡ್ರಲ್ಲ, ನಾ ಇಲ್ಲಿ ಸೈಡಿಗೆ ನಿಂತ್ಕೊಂಡೇನ್ರಿಪ್ಪ. ಮತ್ತೇನಿಲ್ರಿ, ನೀವು ಮಾತಾಡ್ರಿ. ಆಕಿ ಎಲ್ಲ ಬೀದಾಗ ನಿಂತು ಹೇಳಿಕೆನ ಅಂತ ಮಾತನ್ನ ಹೇಳಾಕತ್ತಿಲ್ಲ. ಆಕಿದು ಸ್ವಲ್ಪ ಪರ್ಸನಲ್ ಜೀವನ ಐತಿ, ಅದನ್ನ ಹೇಳಾಕತ್ತಾಳ. ಅದು ನನಗೆ ಮಾತ್ರ ಸಂಬಂಧ ಐತಿ, ನಿಂಗೆ ಸಂಬಂಧ ಇಲ್ಲ. ಒಳಗೆ ಹೋಗಲೇ ಬೆಂಡ್ಲಿ. ಹ್ಞೂ ಈಗ ಹೊಂಟಿರಿ ನೀವು. ಮಸಾಲೆ ಟೀ ಹೇಳಿದ್ರಲ್ಲ, ಈಗ ತೊಗೊಂಬರ್ತೀನಿ. ಹೇಳು ಮನ್ಯಾಗ ಹಿಂಗೆ ಭಾರಿ ಕಾಟ ಕೊಡ್ತಾಳೆ ಈ ಕೊಬ್ಬಿಕ್ಕಿ. ಆಮೇಲೆ ಶಾರದಕ್ಕ, ಆಕಿ ಮನೆ ಒಳಗೆ ಎಲ್ಲರ ಜೊತೆ ಎಷ್ಟು ದೌಡ್ ಹೊಂದಿಕೊಂಡ್ಲಿ ಗೊತ್ತಾನ? ಎಲ್ಲರ ಕೈಯಾಗಿನ ಕೆಲಸನೂ ನಾ ಮಾಡ್ತೀನಿ ಕೆಲಸನ ಅಂತ. ಭಾರಿ ಅದಾಳ ಬಿಡಪ್ಪ. ಆದರೂ ಈಕೆ ಒಂಥರ ನೋಡಿದ್ರಿಕಿನ್ನ ಅನುಮಾನ ಬರಾಕತ್ತದ ನಂಗೆ. ಯಾಕೆ ಏನು ಅಂತ ತಿಳಿವಲ್ತು. ಚೂರು ಪತ್ತೆ ಮಾಡಬೇಕಿದ್ನ ಅಂತ ಬಂದೆ ನೋಡಿ ನಿನ್ನ ಹತ್ರ. ನೋಡಿ ಸೀತಮ್ಮ, ನನ್ನ ಕಿವಿ ಸುದ್ದಿ ಮೇಲೆ ಮುಗೀತು. ನಿಂಗಿದ್ರ ಬುಡ ತಂದು ನಾನು ನಿನ್ನ ಕೈಗೆ ಕೊಡ್ತೇನೆ. ನೀನೇನೇನೇನು ಟೆನ್ಷನ್ ಮಾಡ್ಕೊಬೇಡ, ಆರಾಮಾಗಿರು. ಏನಲ್ಲೇ ಮತ್ತೆ ಬಂದಿ? ಅತ್ತೀರ ಚಾ
ಐತ್ರಿ, ಏಲಕ್ಕಿ ಶುಂಠಿ ಅದು ಖಾಲಿ ಆಗೈತ್ರಿ, ಲವಂಗ ಒಂದ ಐತ್ರಿ. ಬರೇ ಹಾಲಿಗೆ ಸಕ್ರಿ ಹಾಕ್ಯಂಡು ಬಿಸಿ ಮಾಡ್ಕೊಂಡು ತಗೊಂಡ್ ಬಾರ್ಲಿ. ಹಾ, ಈ ಐಡಿಯಾ ಚಲೋ ಐತ್ರಿ ಅತ್ತೆಯವ್ರ, ಈಗ ತಗೊಂಡ್ ಬರ್ತೇನ್ರಿ. ಆದ್ರೂ ಯಾಕ ಶಾರದಕ್ಕ, ನಾ ಬಂದಿರೋದ ನೀನ್ ಸೊಸಿಗೆ ಇಷ್ಟ ಆಗ್ಲಿಲ್ಲನ? ಹಂಗೇನಿಲ್ಲ ಸೀತವ್ವ, ಆಕಿಗೆ ಹಿಂಗ ಜನರ ಮಾತನ್ನ ಕದ್ದು ಕೇಳಿಸ್ಕೆನ ಹುಚ್ಚು. ಸ್ವಲ್ಪ ಬಾಯಿ ರುಚಿ ಜಾಸ್ತಿ, ಮಾತಾಡೋದ ರುಚಿ ಜಾಸ್ತಿ. ಆಕೆ ತಿಂಬ ರುಚಿಗಿಂತ ಮಾತಾಡ್ತೀವಲ್ಲ ಅದ ಬಾಯಿ ಚಟ, ಅದೇ ಜಾಸ್ತಿ ಆಕಿಗೆ. ಹೋಗ್ಲಿ ತಗೋ. ಆತ್ ಹಂಗಾರ ನಾನು ಮತ್ತೆ ಆಶ್ರಮಕ್ಕೆ ಹೋಗ್ಕನಿ ಅಂತ ಹೇಳಿ ಬಂದಿದ್ದೆ, ಆಶ್ರಮಕ್ಕೂ ಹೋಗಿ ಬಂದೀನಿ. ಹಂಗಾರೆ ನೀನು ಒಂಚೂರು ಪತ್ತೆ ಮಾಡಿ ನಂಗೆ ಫೋನ್ ಮಾಡು, ನಾನು ಮನೆಗೆ ಹೋಗ್ತೀನಿ. ಅಲ್ಲ ಹೊತ್ತಾತ ಇರ ಇವ ಹಾಲು ತರಕ್ಕೆ ಹೋಗ, ಕುಡಿದು ಹೋಗಂತಿ. ಇಲ್ಲ ಬೇಡ ಬೇಡ, ನಾನು ಹೋಗ್ತೀನಿ. ಹೊತ್ತಾಕತಿ. ಸೀತಕ್ಕ ಹೋಗೇ ಬಿಟ್ರೆ ಯಾಕ? ಆಕೆ ಇಲ್ಲೇ ಉಳಿಬೇಕಾಗಿತ್ತನ? ಅದೇನ ಗಾದಿ ಹೇಳ್ತಾರಲ್ಲ, ಸೂಳಿ ಸೋಸ ಹೊತ್ತಿಗೆ ಪಟ್ನ ಹಾಳಾಗಿತ್ತು ಅಂತ ಹೇಳಿ, ಹಂಗಾಗತ್ತೆ ನಿನ್ ಲೆಕ್ಕ. ಅಯ್ಯೇ, ನೀನೊಂದ ಕುಡಿಯಕ್ ಮಾಡ್ಕೊಂಬರೋ ಹೊತ್ತಿಗೆ ನೋಡು ಅಕ್ಕಿ ಹೋಗೇ ಬಿಟ್ಲು ಮನೆಗೆ. ಈಗೇನು ಸುದ್ದಿ ತಂದಿದ್ದಿ ಮತ್ತು ಖಾಲಿ ಕೈಲಿ ಬೀಸಿ ಅಂತ ಬಂದಿಯಲ್ಲ? ಅದು ಹಾಲು ಒಡೆದು ಬಿಟ್ಟತ್ರಿ, ಅದನ್ನ ಯಾಕ ಬಂದೆ. ಹೋಗಿ ಒಳಗೆ ಹೋಗು, ಇಲ್ಲಾಂದ್ರೆ ನಾನೇನು ಒಡೆದು ಬಿಡ್ತೇನೆ. ನಡಿ ಒಳ ನಡಿ ಫಸ್ಟ್. ದರಿದ್ರು ಎಲ್ಲಿಂದ ಬತ್ತವ ಏನ ನನ್ನ ಜೀವ ತಿನ್ನಾಕ. ಎಲ್ಲ ನನಗೆ ಶನಿ ಇಂಥವ ಗಂಟು ಬಿದ್ದಾವ ನೋಡು. ಅಯ್ಯಪ್ಪ. ಮತ್ತು ವೀಕ್ಷಕರ ಎಲ್ಲರೂ ಆರಾಮದಿರಿ? ನಮ್ಮ ಚಾನಲ್ನ ಯಾರ್ಯಾರು ನೋಡಕತ್ತೀರಿ ಎಲ್ಲರೂ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತು ಏನಪ್ಪ ಅಂದ್ರೆ ಎಲ್ಲರೂ ಬೆಲ್ ಐಕನ್ನ ಲಾಂಗಾಗಿ ಪ್ರೆಸ್ ಮಾಡಿರಿ ಅಂತ ಹೇಳ್ತಾ ನಾಳೆ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಇದು ಹೊಸ ಕತೆ, ದಯಮಾಡಿ ಎಲ್ಲರೂ ಇದನ್ನು ನೋಡಿರಿ. ಇದ್ರ ಮುಂದಿನ ಭಾಗ ಎಲ್ಲೈತಿ ನೀವು ಅರ್ಧದಿಂದ ಹಾಕಿರಿ ಅಂತ ನೀವು ಅನ್ಕೋಬೋದು. ಇದ್ರ ಮುಂದಿನ ಭಾಗ ಕಾಮನ್ ಬಿಲ್ಲು ಕಾರ್ಟೂನ್ ಚಾನಲಲ್ಲಿ ಐತಿ. 1ರಿಂದ 28ರವರೆಗೂ, 29ರಿಂದ ನಾನು ಕಂಟಿನ್ಯೂ ಮಾಡಿದ್ದೀನಿ. ನೀವು ಆ ಚಾನಲ್ನಲ್ಲಿ ನೋಡ್ಕೊಂಡು ಬೇಕಾದ್ರೆ ಇದಕ್ಕೆ ಬರಬಹುದು. ಮತ್ತು ಏನಂತೀರಿ? ನಮಸ್ಕಾರ ಎಲ್ಲರಿಗೂ. ಬಾಯ್, ಟೇಕ್ ಕೇರ್. ಎಲ್ಲರೂ ಆರಾಮಾಗಿರ್ರಿ, ಹ್ಯಾಪಿಯಾಗಿರ್ರಿ.